ಹಾಯ್ ಆಲ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇಂದಿನ ಈ ವಿಡಿಯೋದಲ್ಲಿ ನಾನು ಮಾರ್ನಿಂಗ್ ರೂಟೀನನ್ನು ತೋರಿಸ್ತಾ ಇದ್ದೀನಿ. ಲೈಕ್ ಮಾಮ್ ಆಫ್ ಟು ಯೂಶಲಿ ಲೈಕ್ ಹಸ್ಬೆಂಡ್ 6:30 ಆಫೀಸು, ಹಾಗೆ ಮಕ್ಕಳಿಗೆ 8 o'clock ಸ್ಕೂಲ್ ಹೋಗ್ಬೇಕಂದ್ರೆ ನಾವು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ಯೂಶಲಿ ನಾನು ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಯೂಶಲಿ ನಾನು ನೈಟ್ ಡಿನ್ನರ್ ಪ್ರಿಪ್ರೇಷನ್ನು, ಬ್ಯಾಲೆನ್ಸ್ಡ್ ಮೀಲು ಇಂಥ ವಿಡಿಯೋಗಳನ್ನು ಮಾಡಿದೆ. ಸೊ ಮಾರ್ನಿಂಗ್ ರೂಟೀನ್ ಲೈಕ್ ನನಗೆ ಅಷ್ಟು ಹೇಗಿರುತ್ತೆ, ಹೇಗೆ ಕಂಫರ್ಟ್ ಇರಲಿಲ್ಲ ಮತ್ತು ಮಾಡೂ ಇರಲಿಲ್ಲ, ಐಡಿಯಾನೂ ಇರಲಿಲ್ಲ ನನಗೆ. ಸೊ ರೆಗ್ಯುಲರ್ ಆಗಿ ನಾನು ಲೈಕ್ 4:30 ಲೈಕ್ 5 o'clock ಕೂಡ ಎದ್ದೇಳ್ತೀನಿ ಕೆಲವು ಟೈಮು. ಆಲ್ಮೋಸ್ಟ್ ಲೈಕ್ 4:30 to 5 o'clock ನನ್ನ ಟೈಮಿಂಗು. ಸೊ ಹೀಗೆ 4:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ವಾಕ್ ಮಾಡಿ ಬಿಸಿನೀರು ಕುಡಿದು ಅದಾದ ನಂತರ ಸ್ವಲ್ಪ ಯೋಗ ಮತ್ತು ವರ್ಕೌಟ್ ಮಾಡಿಕೊಂಡು ನಾನು ಎರಡೂ ಮಿಕ್ಸ್ ಮಾಡ್ತೀನಿ. ಲೈಕ್ ಫುಲ್ ಯೋಗ ಮಾಡ್ತೀನಿ ಅಂತಲೂ ಇಲ್ಲ, ಫುಲ್ ವರ್ಕೌಟ್ ಮಾಡ್ತೀನಿ ಅಂತಲೂ ಇಲ್ಲ. ಸೊ ಎರಡೂ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಒಂದು 10 minutes ಮೆಡಿಟೇಷನ್ ಮಾಡಿಕೊಂಡು ಸೊ ನನ್ನ ದಿನವನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಯೂಶಲಿ ಹೀಗೆ ಮಾಡೋದ್ರಿಂದ ಸ್ವಲ್ಪ ಸೆಲ್ಫ್ ಕೇರು ಮತ್ತು ಫುಲ್ ಡೇ ಆ್ಯಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮಕ್ಕಳು ಎದ್ದೇಳೋದಕ್ಕಿಂತ ಮುಂಚೆ ಇದ್ದರೆ ನಿಮಗೆ ಅಂತ ಸ್ವಲ್ಪ ಟೈಮ್ ಸಿಗುತ್ತೆ, ಹಾಗೆ ಲೈಕ್ ಅರಿಬರಿ ಆಗಲ್ಲ, ನಿಮ್ಮ ಕೆಲಸಗಳು ಸ್ವಲ್ಪ ಬೇಗ ಆಗುತ್ತೆ. ಮತ್ತು ಲೈಕ್ ಲೈಟಾಗಿ ಎಕ್ಸಸೈಸ್ ಮಾಡೋದ್ರಿಂದ ಸ್ವಲ್ಪ ನಿಮಗೆ ಬಾಡಿ ಫ್ರೀ ಅನಿಸುತ್ತೆ, ಫುಲ್ ಡೇ ಸ್ವಲ್ಪ ಆ್ಯಕ್ಟಿವ್ ಆಗಿರ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಸೆಲ್ಫ್ ಕೇರನ್ನು ಮಾಡ್ಕೊಳ್ಳಿ, ಲೈಕ್ ವಾಕ್ ಮಾಡೋದು, ಯೋಗ ಮಾಡೋದು, ಮೆಡಿಟೇಷನ್ ಮಾಡೋದು, ಈ ಥರ. ಇದಾದ ನಂತರ ನಾನು ಪೂರ್ತಿ ದಿನಕ್ಕೆ ಏನೇನು ಬೇಕು, ಯೂಶಲಿ ಲೈಕ್ ಮಕ್ಕಳಿಗೆ ನಾನು ಬ್ರೇಕ್ಫಾಸ್ಟು, ಲಂಚು, ಈವ್ನಿಂಗ್ ಸ್ನ್ಯಾಕ್ ಎಲ್ಲವನ್ನು ಕಳಿಸ್ತೀನಿ. ಸೊ ಅವರಿಗೆ ಲೈಕ್ ಫುಲ್ ಡೇ ಏನು ಬೇಕು, ನಮಗೆ ಬಾಕ್ಸ್ ಏನು ಬೇಕು, ಮತ್ತು ಹಸ್ಬೆಂಡ್ ಡಯಟ್ ಮಾಡೋದ್ರಿಂದ ಅವ್ರಿಗೆ ಡಯಟ್ ಫುಡ್ ಏನು ಬೇಕು, ಇವೆಲ್ಲವನ್ನು ನಾನು ಯೂಶಲಿ ಪ್ರಿಪೇರ್ ಮಾಡ್ಕೊಳ್ತೇನೆ. ಸೊ ನೋಡಿ, ನಂದು ಯೋಗ ಎಲ್ಲ ಮುಗೀತು. ಫ್ರೆಶ್ ಅಪ್ ಆಗಿ ನಂತರ ಮತ್ತೆ ನಾನು ಕಿಚನ್ಗೆ ಹೊರಟೆ. ಸೊ ಪ್ರೀವಿಯಸ್ ಡೇ ನಾನು ಲೈಕ್ ಗ್ರಾಸರಿ ಮತ್ತು ವೆಜ್ಜೀಸ್ನೆಲ್ಲ ತರಿಸ್ಕೊಂಡಿದ್ದೆ ಡಿಮಾರ್ಟಲ್ಲಿ. ಸೊ ಅವನ್ನೆಲ್ಲ ತರಿಸ್ಕೊಂಡು ಮತ್ತು ಅದನ್ನೆಲ್ಲ ಅರೇಂಜ್ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ಒಂದು 1/2 hour ಬೇಗ ಎದ್ದಿದ್ದೆ ಇವತ್ತು ಅಷ್ಟೇ. ಸೊ ನಾನಿಲ್ಲಿ ರೆಗ್ಯುಲರಾಗಿ ಈ ರೀತಿ ಫ್ರೂಟ್ಸ್ ತರಿಸ್ಕೊಳ್ತೀನಿ. ಲೈಕ್ ಮಿನಿಮಮ್ 1 weekಗೆ ಒಂದು 5 to 6 types ಫ್ರೂಟ್ಸ್ ತರಿಸ್ಕೊಳ್ತೀನಿ. ಮಕ್ಕಳಿಗೆ ಎವ್ರಿ ಡೇ ಒಂದು ಫ್ರೂಟ್ ಮಿಸ್ ಆಗಲ್ಲ, ಹಾಗೆ ಒಂದು ಜ್ಯೂಸನ್ನು ಕೊಡ್ತೀನಿ. ಕೋಲ್ಡ್ ವೆದರ್ ಅಲ್ಲ, ಹಾಗಾಗಿ ಸ್ವಲ್ಪ ಜ್ಯೂಸನ್ನು ಅವಾಯ್ಡ್ ಮಾಡ್ತೀನಿ. ಯೂಶಲಿ ಬಿಸಿದೇನಾದರೂ ಈವ್ನಿಂಗ್ ಕೊಡ್ತೀನಿ. ಸೊ ಫ್ರೂಟ್ಸ್ನೆಲ್ಲ ಈ ರೀತಿ ಒಂದು ಬ್ಯಾಸ್ಕೆಟ್ಗೆ ಹಾಕಿ ಎತ್ತಿಟ್ಟು, ಗ್ರೇಪ್ಸ್ ಎಲ್ಲ ತಂದಿದ್ವಲ್ಲ ಅದನ್ನು ಕೂಡ ಬಿಡಿಸ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ನೆನೆಯೋದಕ್ಕೆ ಬಿಡಬೇಕು. ಆಗೇನಾದರೂ ಮಾಡಿದ್ರೆ ನಾವು ಲೈಕ್ ಅದಕ್ಕೆ ಪೆಸ್ಟಿಸೈಡ್ಸ್ ಎಲ್ಲ ಹಾಕಿರ್ತಾರಲ್ಲ ಅದೆಲ್ಲ ಹೋಗಲಿ ಅಂದ್ಬಿಟ್ಟು ಈ ರೀತಿ ನೀರಲ್ಲಿ ಉಪ್ಪನ್ನು ಹಾಕ್ಬಿಟ್ಟು ನೆನೆಸಿಡಬೇಕು. ಮಿನಿಮಮ್ ಯಾವುದೇ ವೆಜ್ಜೀಸ್ ಆಗಲಿ ಲೈಕ್ ಅದು ಚೆನ್ನಾಗಿ ಬೆಳಿಬೇಕು ಅಂದ್ಬಿಟ್ಟು ಈ ರೀತಿ ಕೆಮಿಕಲ್ಸ್ ಯೂಸ್ ಮಾಡೇ ಇರ್ತಾರೆ. ಸೊ ನಮ್ಮ ಪ್ರಿಕಾಷನ್ಸ್ ನಾವು ತಗೊಳ್ಳೋದು ಬೆಸ್ಟ್ ಅಲ್ಲ, ಹಾಗಾಗಿ ಈ ರೀತಿ ಸ್ವಲ್ಪ ಉಪ್ಪು ನೀರು ಹಾಕ್ಬಿಟ್ಟು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಅದಾದ ನಂತರ ನಾನು ಗ್ರಾಸರೀಸ್ಗಳನ್ನೆಲ್ಲ ತರಿಸ್ಕೊಂಡಿದ್ದೆ. ಯೂಶಲಿ ಲೈಕ್ ಓಟ್ ಮೀಲು ಇವೆಲ್ಲ ಮಾಡೋದ್ರಿಂದ ಓಟ್ಸು, ಹಾಗೆ ಸತ್ತು ಪೌಡ್ರು ಮಾಡ್ಕೊಳ್ತೀನಿ. ಸತ್ತು ಅಂದರೆ ರೋಸ್ಟೆಡ್ ಚೆನ್ನ, ಅದನ್ನು ಕೂಡ. ಹಾಗೆ ಡೈಲಿ ಕಾಳುಗಳು, ತೊಗರಿಬೇಳೆ, ಹೆಸರು ಕಾಳು, ಮೈಸೂರು ಬೇಳೆ, ಹಾಗೆ ಡ್ರೈ ಫ್ರೂಟ್ಸು ಇವೆಲ್ಲವನ್ನು ತರಿಸ್ಕೊಂಡಿದ್ದೀನಿ. ಹಾಗೆ ಪ್ರೋಟೀನ್ ಸೋರ್ಸ್ಗಳಲ್ವಾ ಕಾಬೂಲಿ ಚೆನ್ನ ಇವೆಲ್ಲ, ಸೊ ಇವನ್ನು ಕೂಡ ತರಿಸ್ಕೊಂಡಿದ್ದೀನಿ. ಮೀನ್ವೈಲ್ ಲೈಕ್ ಈ ಸರಿ ಹಸ್ಬೆಂಡ್ ತಂದಿದ್ದು, ಸೊ ಅವರು ಸ್ವಲ್ಪ ಎಲ್ಲ ಡಿಮಾರ್ಟಲ್ಲಿ ತೊಗೊಂಡು ಬಂದಿದ್ರು. ರಾಜ್ಮಾ, ಕಡಲೆ ಬೀಜ, ಚಿಕನ್ ಮಸಾಲ, ಹಾಗೆ ಯೂಶಲಿ ನಾನು ಆಶೀರ್ವಾದ್ ಆಟ ಯೂಸ್ ಮಾಡೋದು, ಅದರಲ್ಲಿ ಮಲ್ಟಿಗ್ರೈನನ್ನು ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಡ್ರೈಡ್ ಫಿಗ್ಸು, ಹಾಗೆ ಎಲ್ಲ ಮಿಕ್ಸ್ ಟೈಪ್ ಆಫ್ ಡ್ರೈ ಫ್ರೂಟ್ಸು ಇವೆಲ್ಲವನ್ನು ತರಿಸ್ಕೊಂಡಿದ್ದೆ. ವಾಲ್ನಟ್ಟು, ಹಾಗೆ ಸಕ್ಕರೆಯನ್ನು ಅವಾಯ್ಡ್ ಮಾಡಿದ್ದೀವಲ್ಲ, ಹಾಗಾಗಿ ಕೆಲವು ಟೈಮ್ ಬೇಕಾಗುತ್ತೆ ಅಂದ್ಬಿಟ್ಟು ಬೆಲ್ಲ, ಹಾಗೆ ಉಪ್ಪಿನಕಾಯಿ ಇವೆಲ್ಲವನ್ನು ತರಿಸ್ಕೊಂಡಿದ್ದೆ. ಸೊ ಅಫ್ಕೋರ್ಸ್ ಪ್ರೋಟೀನ್ಗೆ ಪನ್ನೀರು ಅಥವಾ ತೋಫು ಇವು ಯಾವಾಗೂ ರೆಗ್ಯುಲರ್ ಆಗಿರುತ್ತೆ. ಸೊ ಹೆಲ್ತಿ ಫ್ಯಾಟಾಗಿ ತುಪ್ಪವನ್ನು ಕೂಡ ತರಿಸ್ಕೊಂಡಿರ್ತೀನಿ. ಸೊ ಯೋಗ್ರಟ್ಟು ಇವೆಲ್ಲವನ್ನು ತರಿಸ್ಕೊಂಡಿದ್ದೀನಿ. ಓವರಾಲ್ ಲೈಕ್ ಅರೌಂಡ್ ಸಮ್ 5,000 ಆಯಿತು. ಜಸ್ಟ್ ಆ್ಯಕ್ಚುಲಿ ನಾನು ರೆಗ್ಯುಲರ್ ಆಗಿ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡೋದು. ಸೊ ಗ್ರಾಸರಿನೆಲ್ಲ ಫ್ಲಿಪ್ಕಾರ್ಟಲ್ಲಿ, ಹಾಗೆ ವೆಜ್ಜೀಸ್ ಎಲ್ಲ ಅಮೆಝಾನ್ ಫ್ರೆಶಲ್ಲಿ ತರಿಸ್ಕೊಳ್ತೀನಿ. ಸೊ ಅಲ್ಲಿಗೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಒಂದು 500 ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಸೊ ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ರೆಗ್ಯುಲರ್ ಗ್ರಾಸರಿಗೆಲ್ಲ ಡಿಮಾರ್ಟ್ ಬೆಸ್ಟು, ಹೆಲ್ತಿ ಇರುತ್ತೆ. ಮತ್ತು ಅಂದರೆ ಲೈಕ್ ಎಕ್ಸ್ಪೈರ್ ಆಗಿರಲ್ಲ ಯಾವುದೇ ಫುಡ್ ಆಗಲಿ, ಫ್ರೆಶ್ ಇರುತ್ತೆ. ಹಾಗಾಗಿ ಸೊ ಎಲ್ಲವನ್ನು ನಾನು ಟ್ರಾನ್ಸ್ಫರ್ ಮಾಡಿ ರೀಸ್ಟಾಕ್ ಮಾಡ್ಕೊಳ್ತಾ ಇದ್ದೀನಿ.
ಹಾಗೆ ವೆಜಿಟೇಬಲ್ಸ್ನೆಲ್ಲ ನಾರ್ಮಲ್ ಲೈಕ್ ವೆಜಿಟೇಬಲ್ ಶಾಪಲ್ಲಿ ತೊಗೊಂಬಂದಿದ್ವಿ. ಸೊ ಹಸ್ಬೆಂಡ್ಗೆ ನಾನು ಆ್ಯಕ್ಚುಲಿ ಗಾರ್ಲಿಕ್ ತರೋದಕ್ಕೆ ಕೇಳಿದೆ, ಅವರು ಫ್ರೋಝನ್ ಗಾರ್ಲಿಕ್ ತಂದಿದ್ರು. ಸೊ ಹಾಗಾಗಿ ಅದನ್ನು ಕೂಡ ಒಂದು ಬಾಟಲ್ಗೆ ಟ್ರಾನ್ಸ್ಫರ್ ಮಾಡಿ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಯೂಶಲಿ ಈ ಥರ ಏನಾದರೂ ಪೀಲ್ ಮಾಡಿರತ್ತಂದರೆ ಇನ್ನೂ ನಮಗೆ ತುಂಬ ಟೈಮ್ ಸೇವ್ ಆಗುತ್ತೆ. ಹಾಗೆ ಪಾಲಕ್ಕು ಮತ್ತು ಗ್ರೀನ್ ಲೀಫೀಸ್ ಅಂದರೆ ಕರಿ ಲೀವ್ಸು, ಹಾಗೆ ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ತಂದಿದ್ರು. ಕ್ಯಾರೆಟು ಮತ್ತು ಬೀನ್ಸು, ಹಾಗೆ ಗೆಣಸು ಮತ್ತು ರ್ಯಾಡಿಶು ಇವೆಲ್ಲವನ್ನು ರೆಗ್ಯುಲರ್ ಆಗಿ ನಮ್ಮ ವೀಕಲ್ಲಿ ಯೂಸ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಹಾಗಾಗಿ ಅವೆಲ್ಲವನ್ನು ಕೂಡ ತಂದಿದ್ರು. ಎಲ್ಲವನ್ನು ನಾನು ಒಂದು ಕಂಟೈನರ್ಗೆ ಹಾಕಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಅರ್ಲಿ ಮಾರ್ನಿಂಗು ಸೊ ನೀರು ಕೂಡ ತಂಪಿತ್ತಲ್ಲ, ಹಾಗಾಗಿ ಅಷ್ಟು ನಾನೇನು ವಾಶ್ ಮಾಡಿ ಎತ್ತಿರಲಿಲ್ಲ. ಸೊ ಎನಿಯವ್ ಯೂಸ್ ಮಾಡಬೇಕಾದ್ರೆ ವಾಶ್ ಮಾಡ್ಕೊಳ್ಬೋದು ಅಂದ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಈಗೆಲ್ಲ ಒಂದು ಕಂಟೈನರ್ಗೆ ಹಾಕಿ ಎತ್ತಿಟ್ಟು ಎಲ್ಲವನ್ನು ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡೆ. ಹಾಗೆ ಲೈಕ್ ಆಲ್ಮೋಸ್ಟ್ ಲೈಕ್ 5 o'clock ಆಗೋಗ್ಬಿಡ್ತು, 5:30 ಹಾಗಾಯಿತು. ಸೊ ಅದ ನಂತರ ಲೈಕ್ ನಮ್ಮ ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡ್ಕೋಬೇಕು ಅಂದ್ಬಿಟ್ಟು ಸೊ ನಾನಿಲ್ಲಿ ಸಲಾಡ್ ಮಾಡೋದಕ್ಕೆ ಸ್ವಲ್ಪ ವೆಜ್ಜೀಸ್ನ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಬ್ರಾಕೋಲಿ, ಬೀನ್ಸು, ಸ್ವಲ್ಪ ಕ್ಯಾರೆಟು ಇದೆಲ್ಲದಕ್ಕೂ ಉಪ್ಪನ್ನು ಹಾಕ್ಕೊಂಡು ವಾಶ್ ಮಾಡಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇದ್ರ ಜೊತೆಗೆ ಗೆಣಸನ್ನು ಕೂಡ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಯೂಶಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದನ್ನು ನಾವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತೀವಿ. ಹಾಗೆ ಹಸ್ಬೆಂಡ್ಗೆ ಪಕ್ಕದಲ್ಲಿ ಎಗ್ ಕೂಡ ಬೇಯ್ತಾ ಇದೆ. ರೆಗ್ಯುಲರ್ ಆಗಿ ನಮಗೆ, ಮಕ್ಕಳಿಗೆ, ಹಸ್ಬೆಂಡ್ಗೆ ಎಲ್ಲರಿಗೂ ಸೇರಿ ಎಗ್ ಬೇಯಿಸ್ಕೊಬಿಡ್ತೀನಿ. ಸೊ ಈಗ ಸಲಾಡ್ಗೆ ಎಲ್ಲವನ್ನು ಹಾಕ್ಕೊಂಡು ಬೇಯೋದಕ್ಕೆ ಇಟ್ಟಿದ್ದೀನಿ. ಅಂದರೆ ಗೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಬ್ರಾಕೋಲಿಯನ್ನು ಈ ರೀತಿ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತೀನಿ. ಯೂಶಲಿ ಬ್ರಾಕೋಲಿ ಅಥವಾ ಕಾಲಿಫ್ಲವರಲ್ಲಿ ಹುಳಗಳಿದ್ಬಿಡುತ್ತೆ, ಹಾಗಾಗಿ ನೀಟಾಗಿ ನೋಡಿ ಕ್ಲೀನ್ ಮಾಡ್ಕೋಬೇಕು. ಸೊ ಹೀಗೆ ಎಲ್ಲವನ್ನು ನೀಟಾಗಿ ಕಟ್ ಮಾಡಿ ಕ್ಲೀನ್ ಮಾಡಿಕೊಂಡು ಇದಕ್ಕೂ ಕೂಡ ಉಪ್ಪು ಹಾಕ್ಬಿಟ್ಟು ಒಂದು ನೆನೆಯೋದಕ್ಕೆ ಬಿಡಬೇಕು. ಸುಮಾರು ಒಂದು 1/2 hour ಬಿಡಬೇಕು. ಸೊ ಆಗಿಬಿಟ್ಟಾಗ ಏನಾದರೂ ಹುಳ ಏನಾದರೂ ಇದ್ದರೆ ಔಟ್ಸೈಡ್ ಬರುತ್ತೆ. ಯೂಶಲಿ ಲೈಕ್ ಏನಾದರೂ ಒಂದು ಕೊಂಬೆನಲ್ಲಿ ಹುಳ ಇದೆ ಅಂದ್ರೂ ನಾನು ತೆಗೆದು ಸೈಡ್ಗೆ ಇಟ್ಬಿಡ್ತೀನಿ, ಯೂಸ್ ಮಾಡೋದಕ್ಕೆ ಹೋಗಲ್ಲ. ಸೊ ಹಾಗಾಗಿ ನೋಡಿಕೊಂಡೆ ನೀಟಾಗಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ದ್ರಾಕ್ಷಿಯನ್ನು ನಾನು ಉಪ್ಪು ನೀರಲ್ಲಿ ಸೋಕ್ ಮಾಡಿ ಇಟ್ಟಿದ್ನಲ್ಲ, ಅದನ್ನು ಒಂದು 2-3 ಸರಿ ವಾಶ್ ಮಾಡಿ ಒಂದು 8 ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಯೂಶಲಿ ಲೈಕ್ 1 or 2 ಡೇಸ್ಗೆ ಫಿನಿಶ್ ಆಗಿಬಿಡುತ್ತೆ. ಕೆಲವು ಟೈಮ್ ಅವತ್ತೇ ಖಾಲಿ ಆಗುತ್ತೆ. ಬಟ್ ನಾನು ಕ್ಲೀನ್ ಮಾಡಿ ಹೀಗೆ ಫ್ರಿಡ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಇನ್ ಕೇಸ್ ಬೇಕು ಅಂದಾಗ ಒಂದು 1/2 hour ಮುಂಚೆ ತೆಗೆದಿಟ್ಟು ರೂಮ್ ಟೆಂಪ್ರೇಚರ್ ಬಂದ ಮೇಲೆ ತಿನ್ನೋದಕ್ಕೆ ಕೊಡ್ತೀನಿ. ಹಾಗೆ ನಾನು ಈ ಬಾಕ್ಸ್ ಲಿಂಕನ್ನು ಆಲ್ರೆಡಿ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಬೇಕಾಗಿದ್ದರೆ ನೀವು ತೊಗೋಬೋದು. ಸೊ BPA ಫ್ರೀ ಬಾಕ್ಸಸ್ಸು, ಫ್ರೀಸರ್ ಸೇಫ್. ಸೊ ಈ ರೀತಿಯ ಕಂಟೈನರ್ಗೆ ನಾನು ಕಟ್ ಮಾಡಿ ಪ್ರಿಪ್ರೇಷನ್ ಮಾಡಿದಂಥ ಎಲ್ಲ ವೆಜ್ಜೀಸ್ನು ಟ್ರಾನ್ಸ್ಫರ್ ಮಾಡಿ ಡೀಪ್ ಫ್ರೀಸರಲ್ಲಿ ಇಟ್ಕೊಳ್ತೀನಿ. ಸೊ ನೋಡಿ ನಾನು ಆಲ್ಮೋಸ್ಟ್ ಎಲ್ಲ ಬಾಕ್ಸಸ್ನು ಹೀಗೆ ಫ್ರೀಸರಲ್ಲಿ ಇಟ್ಕೊಳ್ಳೋದು BPA ಫ್ರೀ ಬಾಕ್ಸಸ್ಸೇ, ಫುಡ್ ಗ್ರೇಡು. ಮತ್ತು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಿಕ್ಕಿತ್ತಲ್ಲ, ಅದು ಹೆಂಗೂ ಈವ್ನಿಂಗ್ ಬೇಕಾಗುತ್ತೆ ಅಂದ್ಬಿಟ್ಟು ಅದನ್ನು ಒಂದು ಬಾಕ್ಸ್ಗೆ ತೆಗೆದಿಟ್ಕೊಂಡೆ. ಅಷ್ಟೊತ್ತಿಗೆ ಸ್ವಲ್ಪ ಬೆಳಕಾಗ್ತಾ ಇತ್ತು ನೋಡಿ. ಸೊ ಈಗ ನಮಗೆ ಬ್ರೇಕ್ಫಾಸ್ಟ್ ಬೇಕು, ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಬೇಕಲ್ಲ, ಅದೆಲ್ಲವನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಸೊ ಮಕ್ಕಳಿಗೆ ಆಲ್ಮೋಸ್ಟ್ ಲೈಕ್ ಆಫ್ಟರ್ನೂನ್ಗೆ ರೈಸ್, ಸಾಂಬಾರು ಅಥವಾ ಏನಾದರೂ ಒಂದು ರೈಸ್ ಐಟಮ್ ಕೊಡ್ತೀನಿ. ಸೊ ಮಾರ್ನಿಂಗ್ಗೆ ಏನು ಮಾಡೋಣ ಅಂದ್ಕೊಂಡಾಗ ನಾನು ಈ ರೀತಿ ಮಿಕ್ಸ್ ವೆಜ್ ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ಈ ರೀತಿ ಪ್ರಿಪ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಕ್ಯಾಬೇಜು, ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಸಣ್ಣದಾಗಿ ಹಚ್ಚಿ ಇದಕ್ಕೆ ಎಗ್ಗನ್ನು ಹೊಡೆದು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಸಿಯಾಗಿ ಆಗುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಯೂಶಲಿ ಮಕ್ಕಳು ಮೊಟ್ಟೆಯನ್ನು ತಿಂತಾರೆ ಅಂದರೆ ನೀವು ಈ ರೆಸಿಪಿಯನ್ನು ಫಾಲೋ ಮಾಡ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ಇಬ್ಬರಿಂದ ಯೂಶಲಿ ಮಕ್ಕಳಿಗೆ 1 ರಿಂದ 2 ಮೊಟ್ಟೆ ಅಷ್ಟೇ ಪರ್ ಡೇ ಕೊಡಬೇಕು. ಸೊ ನಾನು ಹಾಗಾಗಿ 2 ರಿಂದ 3 ಮೊಟ್ಟೆಯನ್ನು ಹಾಕ್ಕೊಂಡು ಅದಕ್ಕೆ ಉಪ್ಪು, ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಎಲ್ಲ ವೆಜಿಟೇಬಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಎಗ್ಗನ್ನು ಈ ರೀತಿ ನೀಟಾಗಿ ಬೀಟ್ ಮಾಡ್ಕೋಬೇಕು. ಸೊ ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಎಲ್ಲೋ ವೈಟ್ ಆ ಥರ ಇರಲ್ಲ. ಸೊ ಈಗ ಕಟ್ ಮಾಡಿರೋಂಥ ಎಲ್ಲ ವೆಜಿಟೇಬಲ್ಸ್ನ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ, ಟೊಮೆಟೊ, ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನಾನಿಲ್ಲಿ ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಮಕ್ಕಳಿಗೆ, ಹಾಗಾಗಿ ಚಿಲ್ಲಿ ಫ್ಲೇಕ್ಸನ್ನು ಯೂಸ್ ಮಾಡಿ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ.
ಇದೆಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯೂಶಲಿ ಈ ರೀತಿ ಹಾಲನ್ನು ಮಿಕ್ಸ್ ಮಾಡೋದ್ರಿಂದ ಲೈಕ್ ಆಮ್ಲೆಟ್ ತುಂಬ ಸ್ಮೂತಾಗಿರುತ್ತೆ. ಯೂಶಲಿ 11 o'clock ತಿಂತಾರಲ್ಲ ಆವಾಗ ಗಟ್ಟಿ ಇರಬಾರ್ದು ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಸ್ಮೂತ್ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಮಿಲ್ಕನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಯೂಶಲಿ ರೆಗ್ಯುಲರ್ ಆಗಿ ಈ ರೀತಿ ಮಿಕ್ಸ್ ಮಾಡ್ತಾರೆ. ನಾನು ತುಂಬ ಸರಿ ಟ್ರೈ ಮಾಡಿ ಫ್ಲೇವರ್ ಕೂಡ ಇಷ್ಟ ಆಗಿದ್ದಕ್ಕೆ ಈ ರೀತಿ ಟ್ರೈ ಮಾಡಿದೆ. ನೆಕ್ಸ್ಟ್ ನಾನು ಒಂದು ಕಡಾಯಿನಲ್ಲೇ ಇದನ್ನು ಆಮ್ಲೆಟ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಅದನ್ನೇ ರೈಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಹಾಗಾಗಿ ಸೊ ಅವಾಗ ಲೈಕ್ ಯುಟೆನ್ಸಿಲ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಎಣ್ಣೆ ಅದಾದ ನಂತರ ನಾವು ಆಮ್ಲೆಟ್ ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಲಿಡ್ ಕ್ಲೋಸ್ ಮಾಡಿ. ಮತ್ತು ಇದು ತುಂಬ ಅಂದರೆ ತುಂಬ ಸ್ಮೂತ್ ಬರುತ್ತೆ, ಏಕೆಂದರೆ ನಾವು ಹಾಲು ಹಾಕಿರ್ತೀವಲ್ಲ, ಸೊ ಅದು ಗಟ್ಟಿ ಇರಲ್ಲ. ಅದು ಅಷ್ಟು ಈಸಿಯಾಗಿ ಫೋಲ್ಡ್ ಮಾಡೋಕ್ಕಾಗಲ್ಲ. ಈಗ ನೀಟಾಗಿ ಕಟ್ ಮಾಡಿಕೊಂಡು ಎರಡೂ ಕಡೆ ಬೇಯಿಸ್ಕೊಳ್ಳಿ. ಇದು ನಾನು ಯೂಶಲಿ ಕಟ್ ಮಾಡಿ ಹಾಕೋದ್ರಿಂದ ನನಗೆ ಇವೆಲ್ಲ ಮ್ಯಾಟ್ರ್ ಆಗಲ್ಲ. ಹಾಗಾಗಿ ನಾನು ಆಲ್ಮೋಸ್ಟ್ ಹೀಗೆ ಸ್ಮೂತಾಗೆ ಮಾಡ್ಕೊಳ್ತೀನಿ. ನೋಡಿ ಎಲ್ಲ ಆಮ್ಲೆಟ್ ಎಲ್ಲ ಆಗಿದೆ. ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಬಾಕ್ಸಿಗೆ ಎರಡಕ್ಕೂ ರೆಡಿ ಆಗಿದೆ. ಹಾಗೆ ರೈಸ್ ಮಾಡಬೇಕು ಅಂದ್ಕೊಂಡಿದ್ದೆಲ್ಲ ನಾನು ಯೂಶಲಿ ಲೈಕ್ ಕುಕ್ಕರಲ್ಲಿ ಅಡುಗೆ ಮಾಡಿದ್ರೆ ಫುಲ್ಲು ಗ್ಯಾಸ್ ಸ್ಟವ್ ಮೇಲೆಲ್ಲ ಸಿಡಿಯುತ್ತೆ. ಅದಕ್ಕೋಸ್ಕರ ಈ ರೀತಿ ಅಲ್ಯೂಮಿನಿಯಂ ಫಾಯಿಲ್ ಶೀಟಲ್ಲಿ ಈ ರೀತಿ ಕವರ್ ಮಾಡ್ಕೊಳ್ತೀನಿ. ಸೊ ಇನ್ ಕೇಸ್ ನೀವು ಈ ರೀತಿ ಮಾಡಿಕೊಂಡ್ರೆ ಇದು ತುಂಬ ಈಸಿ ಟ್ರಿಕ್ ಆ್ಯಕ್ಚುಲಿ. ಸೊ ಈ ರೀತಿ ಒಂದು 3 to 4 ಫೋಲ್ಡ್ ಮಾಡಿಕೊಂಡು ನೀಟಾಗಿ ಈ ರೀತಿ ರೌಂಡಿಗೆ ಮಾಡಿಕೊಂಡು ನೀವು ಪ್ರೆಷರ್ ಕುಕ್ಕರ್ ಮೇಲೆ ಇಟ್ಟರೆ ನೀಟಾಗಿ ಅದನ್ನು ಸೆಟ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಲೈಟ್ ಅನಿಸುತ್ತೆ ಅಂದರೆ ಒಂದು 4 ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಾಗ ನಿಮ್ಮದು ಕುಕ್ಕರ್ ಕೂಗಿದ್ರು ಕೂಡ ಆ ಸುತ್ತು ಸಿಡಿಯೋದಿಲ್ಲ. ನಿಮ್ಮ ಗ್ಯಾಸ್ ಸ್ಟವ್ ಕೂಡ ತುಂಬ ಅಂದರೆ ತುಂಬ ಕ್ಲೀನಾಗಿರುತ್ತೆ. ಇದೊಂದು ಈಸಿ ಟ್ರಿಕ್ ಆ್ಯಕ್ಚುಲಿ. ಯೂಶಲಿ ಕುಕ್ಕರಲ್ಲಿ ಟೈಮ್ ಇಲ್ಲ ಅಂತ ಅಡುಗೆ ಮಾಡೋಕ್ಕೆ ಹೋದಾಗ ಫುಲ್ ಗ್ಯಾಸ್ ಸ್ಟವ್ ಎಲ್ಲ ಹಾಳಾಗುತ್ತೆ. ಸ್ಪೆಷಲಿ ನಾನು ವಿಡಿಯೋ ಮಾಡಬೇಕಾದ್ರೆ ನೆಕ್ಸ್ಟ್ ಎಲ್ಲ ಫುಲ್ ಗ್ಯಾಸ್ ಕ್ಲೀನ್ ಮಾಡ್ಕೋಬೇಕು, ಈ ರೀತಿ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಈ ರೀತಿಯ ಟ್ರಿಕ್ಕನ್ನು ಫಾಲೋ ಮಾಡಿದೆ. ನೀವು ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ 5 ವಿಷಲ್ ಕೂಗಿದೆ. ಎಲ್ಲೂ ಕೂಡ ಸ್ವಲ್ಪನೂ ಸಿಡ್ದಿಲ್ಲ. ಫುಲ್ ಎಲ್ಲ ಬಂದಿದ್ದೆಲ್ಲ ಅಲ್ಲೇ ಫಾಯಿಲ್ ಶೀಟ್ ಒಳಗಡೆನೇ ಇರುತ್ತೆ. ಬಟ್ ಸ್ವಲ್ಪ ಲೈಕ್ ವಿಷಲ್ಗೆ ಮತ್ತು ಫಾಯಿಲ್ ಶೀಟ್ಗೆ ಗ್ಯಾಪ್ ಇರಬೇಕು, ಇಲ್ಲಾಂದರೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಒಳಗಡೆ ಏರ್ ಗ್ಯಾಪ್ ಇದ್ದರೆ ನಿಮ್ಮ ಸುತ್ತೂ ಕೂಡ ಗ್ಯಾಸ್ ಸ್ಟವ್ ಏನೂ ಆಗಲ್ಲ, ನೀರೇನ ಸಿಡ್ದಿದ್ದೆಲ್ಲ ಅಲ್ಲೇ ಇರುತ್ತೆ. ಸೊ ನೋಡಿದ್ರಲ್ಲ, ಈ ಟ್ರಿಕ್ನ ಮಿಸ್ ಮಾಡದೆ ಫಾಲೋ ಮಾಡಿ. ಹಾಗೆ ಟೈಮ್ ಇರಲಿಲ್ಲ ಮತ್ತು ನಾನು MTR ಪುಳಿಯೋಗರೆ ಪೌಡ್ರನ್ನ ತರಿಸ್ಕೊಂಡಿದ್ದೆ ಅಲ್ಲ, ಇನ್ಸ್ಟೆಂಟಾಗಿ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಅದೇ ಬಾಣಲಿನಲ್ಲಿ 1-2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಮೀಡಿಯಮ್ ಆಗಿ ಕಾದ ನಂತರ ಇದಕ್ಕೊಂದು 2 ಸ್ಪೂನಷ್ಟು ಪುಳಿಯೋಗರೆ ಪೌಡ್ರ್ ಹಾಕ್ಕೊಂಡು 1 ನಿಮಿಷ ಮಿಕ್ಸ್ ಮಾಡಿಕೊಂಡು ನಾನು ಮಾಡ್ಕೊಂಡಿದ್ದಂಥ ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ. ಯೂಶಲಿ ಮಕ್ಳಿಗೆ ಮಾಡೋದ್ರಿಂದ ಅನ್ನನ ಸ್ವಲ್ಪ ಸಾಫ್ಟಾಗಿ ಮಾಡ್ತೀನಿ, ಏಕೆಂದರೆ ಆಫ್ಟರ್ನೂನ್ ತಿನ್ನಬೇಕಲ್ಲ, ಅದು ಗಟ್ಟಿ ಆಗಬಾರ್ದು ಅಂದ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಇಟ್ಟು ಸಾಫ್ಟಾಗಿ ಮಾಡ್ಕೊಳ್ತೀನಿ. ಸೊ ಇನ್ಸ್ಟೆಂಟಾಗಿ ಪುಳಿಯೋಗರೆ ಕೂಡ ರೆಡಿ ಆಯಿತು, ಮೊಟ್ಟೆ ಬೆಂದಿದೆ, ಆಮ್ಲೆಟ್ ಆಗಿದೆ, ಹಾಗೆ ಸಲಾಡ್ ಕೂಡ ಆಗಿದೆ. ಸೊ ಕಂಪ್ಲೀಟ್ ಮಾರ್ನಿಂಗ್ ಹಾಗೆ ಆಫ್ಟರ್ನೂನ್ಗೆ ಎಲ್ಲ ಊಟಗಳು ರೆಡಿ ಆಯಿತು. ಹಾಗೆ ಯೂಶಲಿ ಲೈಕ್ ಕೋಲ್ಡ್ ವೆದರ್ ಅಲ್ಲ, ಸೊ ಬಿಸಿನೀರನ್ನು ತಗೊಳ್ತೀವಿ ನಾವು ಕೂಡ, ಮಕ್ಕಳು ಕೂಡ. ಅದನ್ನು ಕೂಡ ಬಿಸಿನೀರಿಗೆ ಇಡ್ತಾ ಇದ್ದೀನಿ. ಹಾಗೆ ಬಾಕ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಾಕ್ಸಿಗೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಮಿಕ್ಸ್ ವೆಜ್ಜೀಸ್ ಹಾಕಿರೋವಂಥ ಆಮ್ಲೆಟನ್ನು ತಗೊಳ್ತಾ ಇದ್ದೀನಿ. ಹಾಗೆ ಸಲಾಡನ್ನು ಮಾಡ್ಕೊಂಡಿದ್ದೆ ಅಲ್ಲ, ಬೀನ್ಸು, ಕ್ಯಾರೆಟು, ಹಾಗೆ ಗೆಣಸು ಇವೆಲ್ಲವನ್ನು ಬೇಯಿಸ್ಕೊಂಡಿದ್ನಲ್ಲ ಅದನ್ನೇ ಇಡ್ತಿದ್ದೀನಿ. ಯೂಶಲಿ ಲೈಕ್ ನಮ್ಮ ಲೈಫ್ ಸ್ಟೈಲ್ನ ನೋಡಿ ಮಕ್ಕಳು ಕೂಡ ಅದನ್ನೇ ಹೊಂದ್ಕೊಂಡಿದ್ದಾರೆ.
ಸೊ ಅವರಿಗೂ ಇಷ್ಟ ಆಗುತ್ತೆ. ಸೊ ವೆಜ್ಜೀಸ್ನೆಲ್ಲ ಬಾಯ್ಲ್ ಮಾಡಿದ್ದು ಅವರು ತಿಂತಾರೆ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಗೆ ನಾನಿಲ್ಲಿ ದ್ರಾಕ್ಷಿ ಮತ್ತು ಬಿಸ್ಕೆಟ್ಸನ್ನು ಇಟ್ಟಿದ್ದೀನಿ. ಹಾಗೆ ಮಧ್ಯಾಹ್ನ ಲಂಚ್ಗೆ ಪುಳಿಯೋಗರೆಯನ್ನು ಇಟ್ಟಿದ್ದೀನಿ. ಸೊ ಕಂಪ್ಲೀಟ್ ಫುಲ್ ಡೇ ಫುಡ್ ರೆಡಿ ಆಯಿತು ಅವರಿಗೆ. ಹಾಗೆ ನಮಗೆ ನಾನಿಲ್ಲಿ ಸಲಾಡು ಹಾಗೆ ಓಟ್ ಮೀಲು ಅದ್ರ ಜೊತೆಗೆ ಎಗ್ಗನ್ನು ತಗೊಂಡಿದ್ದೀನಿ. ಸೊ ನಮ್ಮ ಕಂಪ್ಲೀಟ್ ಡೇಗೆ ಬೇಕಾಗಿರೋವಂಥ ಫುಡ್ಡು ಎಲ್ಲ ರೆಡಿ ಆಯಿತು. ಸೊ ಇದಾದ ನಂತರ ಮಕ್ಕಳನ್ನ ಎಬ್ಬಿಸಿ ಅವ್ರನ್ನೂ ರೆಡಿ ಮಾಡಿ ನಾನು ಆಫೀಸ್ಗೆ ರೆಡಿಯಾಗಿ ಹೊರಟೆ. ಇದಾಗಿತ್ತು ನನ್ನ ವ್ಲಾಗ್. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.